Hello everyone, welcome back you all into the CAD Design in Kannada YouTube channel. This is machining class number 1. ಇವತ್ತಿನ ಕ್ಲಾಸ್ ಅಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಮಾಡೆಲ್ ಅನ್ನ ಕಂಪ್ಲೀಟ್ ಆಗಿ ನಾವು ಪ್ರೋಗ್ರಾಮಿಂಗ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಕೆ, ಸೊ ನೋಡಿ ಸ್ನೇಹಿತರೆ, ನಾವು ಇಲ್ಲಿ ಯೂಸ್ ಮಾಡುವಂತಹ ಟೂಲ್ ಪಾತ್ ಪ್ರತಿಯೊಂದು ನಾವು ವೆರಿಫಿಕೇಶನ್ ಮಾಡ್ಕೊಳ್ಬೇಕು, ರೈಟ್. ಸೊ ನೋಡಿ, ಇಲ್ಲಿ ಫಸ್ಟಿಗೆ ನಮಗೆ ರಫಿಂಗ್ ಆಪರೇಷನ್ ಆಗ್ತಾ ಇದೆ, ರೈಟ್, by using diameter 14 flat end mill. ಸೊ ಅದೇ ರೀತಿ ನೋಡಿ, ನಾನು ಜಸ್ಟ್ ಇದನ್ನ ಫಾರ್ವರ್ಡ್ ಮಾಡ್ತೀನಿ. ನೆಕ್ಸ್ಟ್ ಆಪರೇಷನ್ ಇರ್ತಲ್ಲ, ಸೊ ಇದನ್ನ ಯೂಸ್ ಮಾಡಿದ್ರೆ ನಾವು ಇವಾಗ ರಫಿಂಗ್ ಆಗ್ತಾ ಇರೋದು ಎಲ್ಲ ಕಂಪ್ಲೀಟ್ ಆಗಿ ನಮಗೆ ರಿಮೂವ್ ಆಗಿ ನೆಕ್ಸ್ಟ್ ಆಪರೇಷನ್ಗೆ ಮೂವ್ ಆಗುತ್ತೆ. ಸೊ ನೀವು ಇಲ್ಲಿಂದ ಸ್ಪೀಡನ್ನು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡ್ಕೊಳ್ಳಬಹುದು. ಬಿಕಾಸ್ ಆಫ್ ನಾವು ಟೈಮ್ ಸೇವ್ ಮಾಡೋದಕ್ಕೆ ಅಂತೇಳಿ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ನೋಡಿ, ರಫಿಂಗ್ ಆದಮೇಲೆ ನಮಗೆ ಅಲ್ಲಿ ಚಾಂಫರ್ ಏನಿದೆಯಲ್ಲ, ಸೊ ಅಲ್ಲಿ ಸ್ಮಾಲ್ ಸ್ಟೆಪ್ ಎಲ್ಲ ಕ್ರಿಯೇಟ್ ಆಗಿ ಬಂದಿದೆ. ಸೊ ಅಲ್ಲ ಸ್ಟೆಪ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಪ್ರತಿಯೊಂದು ನಾವು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ, ರೈಟ್. ಸೊ ಹಾಗೆ ನಾನು ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಪ್ಲೇ ಮಾಡಿದ್ದೀರಿ. ಸೊ ಇನ್ನೊಂದು ವೆರಿಫೈಯಲ್ಲಿ ನಮ್ಗಿಲ್ಲಿ ಕಲರ್ ಲೂಪ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ ಟಾಪಲ್ಲಿ ನೋಡಿ, ಕಲರ್ ಲೂಪ್. ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನೀವು ಯಾವಾಗಾದರೂ. ಇದನ್ನು ಸೆಲೆಕ್ಟ್ ಮಾಡಿದಾಗ ನಾವು ಎಷ್ಟು ಟೂಲ್ ಪಾತನ್ನು ಯೂಸ್ ಮಾಡಿರ್ತೀವಲ್ಲ ಅಷ್ಟು ಕಲರ್ ಕೋಡಲ್ಲಿ ತೋರಿಸ್ಕೊಡುತ್ತೆ. ನೋಡಿ, ರಫಿಂಗ್ ಒಂದು ಕಲರ್ ಕೋಡ್. ನೆಕ್ಸ್ಟ್ ಅಲ್ಲಿ ನೋಡಿ ಬ್ಲೂ ಕಲರ್ ಏನಿದೆಯಲ್ಲ, ಸೊ ಅದು ನಮಗೆ ಚಾಂಫರ್, ಒನ್ ಸೈಡ್ ಚಾಂಫರ್ ಆಗ್ತಾ ಇರೋದು. ಸೊ ಇದು ನೋಡಿ, ಸ್ವಲ್ಪ ಸ್ಪೀಡ್ ನಾನು ಸ್ಲೋ ಮಾಡಿದ್ದೀನಿ ಬೈ ಯೂಸಿಂಗ್ ಬಾಲ್ MM. ಆ್ಯಂಡ್ ಸೆಕೆಂಡ್ ಸೈಡ್ ಇನ್ನೂ ಒಂದು ಕಲರ್ ಕೋಡಿಂಗಲ್ಲಿ ತೋರಿಸ್ತಾ ಇದೆ, ರೈಟ್. ಸೊ ಕಲರ್ ಲೂಪನ್ನು ನೀವು ಯಾವಾಗಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಕಂಪ್ಲೀಟ್ ಆಗಿ ಇವಾಗ 1 by 1 ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಸೊ ಯಾರಾದರೂ ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರುವಂಥ ನಂಬರಿಗೆ ಕಾಲ್ ಮಾಡಿ ಡೈರೆಕ್ಟ್ ನನ್ನ ಜೊತೆ ಮಾತನಾಡಿ ಆ್ಯಂಡ್ ಮಾಸ್ಟರ್ ಕ್ಯಾಂಪ್ ಕೋರ್ಸನ್ನು ಪರ್ಚೇಸ್ ಮಾಡಿ, ರೈಟ್. ಸೊ ಇವತ್ತು ಯಾರು ಜಾಯ್ನ್ ಆಗ್ತಿದ್ದೀರಾ, ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಬಂದು 2000 ರೂಪೀಸಿಗೆ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ನ್ಯೂ ಫೈಲ್ ಓಪನ್ ಮಾಡ್ಕೊತೀನಿ. ಜಸ್ಟ್ ಸೆಲೆಕ್ಟ್ ಫೈಲ್ ಆ್ಯಂಡ್ ಹಿಯರ್ ನ್ಯೂ. So if you want to save this model, you can click save. If you don't want, click on don't save. Now again go to file command, select open and here computer. ಸೊ ನಿಮ್ಮ ಮಾಡೆಲ್ ಎಲ್ಲಿದೆಲ್ಲ, ಸೊ ಅಲ್ಲಿ ಆ ಫೈಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ನಾನು 3D ಪ್ರಾಕ್ಟೀಸ್ ಮಾಡೆಲ್ ಅಂತೇಳಿ 100+ ಮಾಡೆಲ್ಸ್ ಎಲ್ಲ ಇದೆ. ಇಲ್ಲಿ ಬಾಟಮಲ್ಲಿ ನೋಡಿ ಆಲ್ ಫೈಲನ್ನು ಸೆಲೆಕ್ಟ್ ಮಾಡಿ. ಸೊ ನಿಮ್ಮಲ್ಲಿರೋ ಎಲ್ಲ ಫೈಲ್ಸ್ ಓಪನ್ ಆಗುತ್ತೆ, ಇಲ್ಲಾಂದರೆ ಜಸ್ಟ್ ಮಾಸ್ಟರ್ ಕ್ಯಾಂಪ್ ಫೈಲ್ ಅಷ್ಟೇ ತೋರಿಸುತ್ತೆ. ನೋಡಿ, ಸುಮಾರು ನಮ್ಮ ಮಾಡೆಲ್ಸ್ ಎಲ್ಲ ಇದೆ. ಇವೆಲ್ಲವನ್ನು ನಾವು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ನೀವು ಜಸ್ಟ್ ಬಿ ಪೇಷನ್ಸ್ಲೆ ವೇಟ್ ಮಾಡಿ, ವಿಡಿಯೋಸ್ ಎಲ್ಲ ಪ್ರತಿಯೊಂದು ಬರುತ್ತೆ, ಯಾವುದೇ ರೀತಿಯಾದಂಥ ವಿಡಿಯೋಸ್ ಮಿಸ್ ಆಗಂಗಿಲ್ಲ, ರೈಟ್. ಸೊ ಇವಾಗ ಮಾಡೆಲ್ ಓಪನ್ ಆಗ್ತಾ ಇದೆ. ಸೊ ಮೇನ್ ಮಾಡೆಲ್ ಓಪನ್ ಆದಾಗ ಮಾಡೆಲ್ ಯಾವ ಪೊಸಿಷನಲ್ಲಿದೆ, ಸೊ ಇವೆಲ್ಲವೂ ನಾವು ಚೆಕ್ ಮಾಡ್ಬೇಕು ಇವಾಗ. ನೋಡಿ, ಸೊ ನಮ್ಗೆ ಇದು ಟಾಪ್ ವ್ಯೂ ಅಲ್ಲಿ ಈ ರೀತಿ ಕಾಣ್ತಾ ಇದೆ. ಸೊ ನೀವು ಟಾಪ್ ವ್ಯೂ ಹೇಗಿದೆಯಲ್ಲ, ಸೊ ಇದೇ ರೀತಿ ಬೇಸ್ ಮಾಡ್ಕೊಂಡು ನೀವು ಒಂದು ಸ್ಯಾಂಪಲ್ ಮಾಡೆಲ್ ಅನ್ನ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ರೈಟ್. ಸೊ ಟಾಪ್ ವ್ಯೂ ಅಲ್ಲಿ ಫಿಕ್ಸ್ ಮಾಡ್ತಿರಲ್ಲ, ಸೊ ಅಲ್ಲಿ ಹೆಂಗ್ ಕಾಣುತ್ತಲ್ಲ, ಸೊ ಆ ರೀತಿ ಲೈನ್ ಡ್ರಾ ಮಾಡ್ಕೊಂಡು ಎಕ್ಸ್ಟ್ರೂಡ್ ಮಾಡಿದ್ರೆ ಸಾಕು. ಓಕೆ, ಸೊ ಇವಾಗ ಫೈಲ್ ಓಪನ್ ಆಗಿದೆ. ಸೊ ನನ್ನ ಮಾಸ್ಟರ್ ಫೈಲ್ ಏನು ಡಿಸ್ಟರ್ಬ್ ಆಗಬಾರ್ದು ಅದಕ್ಕಂತೇಳಿ ಇದನ್ನ ಬೇರೆ ಕಡೆ ಸೇವ್ ಮಾಡ್ಕೊತಾ ಇದ್ದೀನಿ. ಸೇವ್ ಹ್ಯಾಸ್ ಯೂಸ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರಲ್ಲಿ, ನಾನು ಡೆಸ್ಕ್ಟಾಪ್ ಅನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಯಾಕಂದ್ರೆ ಮಾಸ್ಟರ್ ಫೈಲ್ ಯಾವತ್ತೂ ಡಿಸ್ಟರ್ಬ್ ಆಗಬಾರ್ದು. ನೀವು ಮಾಡೆಲ್ ಕ್ರಿಯೇಟ್ ಮಾಡಿದಾಗ ನೀವು ಓನ್ ಆಗಿ ಬೇರೆ ಕಡೆ ಸೇವ್ ಮಾಡಿ, ರೈಟ್. ಸೊ ಇವಾಗ ನಾನು ಡೆಸ್ಕ್ಟಾಪ್ ಅಲ್ಲಿ ಪಾರ್ಟ್ 1 ಅಂತೇಳಿ ನೇಮ್ ಇದೆ. ಸೊ ಓಕೆ, ಇದೇ ಇರಲಿ, ಸೇವ್. ಸೊ ಇವಾಗ ನಾನು ಏನೇ ಮಾಡಿಫಿಕೇಶನ್ ಮಾಡಿದ್ರು ನನ್ನ ಮಾಸ್ಟರ್ ಫೈಲಿಗೆ ಏನು ಡಿಸ್ಟರ್ಬ್ ಆಗಲ್ಲ. ಸೊ ಇಲ್ಲಿ ನಮಗೆ ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟೀಸ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ಅನ್ವಾಂಟೆಡ್ ಲೈನ್ಸ್ ಎಲ್ಲ ಇರುತ್ತೆ. ಸೊ ಇದನ್ನ ಡಿಲೀಟ್ ಮಾಡ್ತೀನಿ ನಾನು, ಡಿಲೀಟ್ ಎಂಟಿಟೀಸ್ ಅಂತೇಳಿ. ಸೊ ಈ ಲೈನ್ಸ್ ಎಲ್ಲ ಯಾಕೆ ಬರುತ್ತೆ ಅಂದರೆ, ಅವರು ಬೇರೆ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡಿ ಮಾಡೆಲ್ನ ಕ್ರಿಯೇಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಮಾಸ್ಟರ್ ಕ್ಯಾಮಲ್ಲಿ ಕ್ರಿಯೇಟ್ ಮಾಡಿದ್ರೆ ನೋ ಪ್ರಾಬ್ಲಮ್, ಯಾವ ರೀತಿ ಎಕ್ಸ್ಟ್ರಾ ಲೈನ್ಸ್ ಅನ್ನೋದು ಬರಂಗಿಲ್ಲ. ಓಕೆ, ಸೊ ಇವಾಗ ವಿವಲ್ಲಿ ಹೋಗಿ ಶೋ ಆಕ್ಸಿಸ್ ಆನ್ ಮಾಡೋಣ. ಸೊ ಮಾಡೆಲ್ ಎಲ್ಲಿದೆ, ಸೊ ನಾವು ಫಸ್ಟಿಗೆ ಅನಲೈಸ್ ಮಾಡಬೇಕು. ಸೊ ನೋಡಿ, ನಮಗೆ ಸೆಂಟ್ರಲ್ಲಿ ಬೇಕು, ಇಲ್ಲಾಂದ್ರೆ ಕಾರ್ನರ್ ಅಲ್ಲಿ ಬೇಕು. ಸೊ ಬಟ್ ಇದು ಮಾಡೆಲ್ ನಮಗೆ ಬೇರೆ ಕಡೆನೇ ಇದೆ. ಸೊ ಅದಕ್ಕೆ ನಾವು ಇವಾಗ ಇದನ್ನು ಪ್ರಾಪರ್ ಆಗಿ ಫಿಕ್ಸ್ ಮಾಡಬೇಕು.
ಸೊ ಅದಕ್ಕಂತೇಳಿ ಟ್ರಾನ್ಸ್ಫಾರ್ಮ್ ಅಲ್ಲಿ ಹೋಗಿ ನಾನು ಡೈನಾಮಿಕ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಡೈನಾಮಿಕ್ ಆಗಿ ತಗೊಂಡಿನಂದ್ರೆ ಫಸ್ಟಿಗೆ ನಾವು ಟಾಪ್ ವ್ಯೂ ಯಾವುದು, ನಮ್ದು ಟಾಪ್ ವ್ಯೂ ಯಾವ್ದು ಅಂತೇಳಿ ನಾವು ಡಿಸೈಡ್ ಮಾಡ್ಕೊಬೇಕು, ರೈಟ್. ಸೊ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್. ಸೊ ಇವಾಗ ನಮಗೆ ಜಾಮೆಟ್ರಿ ಓಪನ್ ಆಗಿದೆಯಲ್ಲ, ಸೊ ನಮ್ಮ ಮಾಡೆಲ್ ನ ಸೆಂಟರ್ ಪಾಯಿಂಟ್ ಗೆ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಲೈಟ್ ಆಗಿ ಮೂವ್ ಮಾಡಿ, ಸೊ ನಮಗೆ ಈ ಫೇಸ್ ಟಾಪ್ ವ್ಯೂ ಆಗಬೇಕು. ಸೊ ಇದನ್ನ 90 ಡಿಗ್ರಿಗೆ ನಾನು ಮೂವ್ಮೆಂಟ್ ಮಾಡಿದ್ದೀನಿ, ರೊಟೇಟ್ ಮಾಡಿದ್ದೀನಿ, ರೈಟ್. ಸೊ ಇವಾಗ ಕ್ಲಿಯರ್ ಕಲರ್ ಮಾಡಿ, ಸೊ ದೇವ್ ಟಾಪ್ ಪ್ಲೇನ್. ಸೊ ಇದು ನನಗೆ ಆಕ್ಚುಲಿ ಟಾಪ್ ಪ್ಲೇನ್ ಬೇಕಾಗಿರೋದು, ಅದಕ್ಕೆ ನಾನು ಈ ರೀತಿ ನಾನು ಸೆಟ್ ಮಾಡ್ಕೊಂತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಸೊ ಮೂವ್ ಟು ಒರಿಜಿನ್ ಅಂತ ಹೇಳೋ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಹಿಯರ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಸೊ ಈ ಒಂದು ಮೂವ್ ಟು ಒರಿಜಿನ್ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಮಾಡೆಲ್ ನ ಸೆಂಟರ್ ಪಾಯಿಂಟ್ ತೋರಿಸುತ್ತೆ ಆಲ್ರೆಡಿ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮಾಡೆಲ್ ಬಂದು ನಮ್ಮ ಒರಿಜಿನ್ ಪಾಯಿಂಟ್ ಗೆ ಸೆಂಟರ್ ಗೆ ಮೂವ್ಮೆಂಟ್ ಆಗುತ್ತೆ. ಓಕೆ, ದೆನ್ ಅಗೇನ್ ಕ್ಲಿಯರ್ ಕಲರ್. ಸೊ ನೋಡಿ ಇವಾಗ ಸೆಂಟರ್ ಅಲ್ಲಿ ಮೂವ್ ಆಗಿದೆ, ಬಟ್ ನಮ್ಗೆ ಫೇಸ್ ಜೆಡ್ ರೆಫರೆನ್ಸ್ ನಾವು ಟಾಪ್ ಅಲ್ಲಿ ತಗೊಬೇಕಾ ಬಾಟಮ್ ಅಲ್ಲಿ ತಗೊಬೇಕಾ ಇವೆಲ್ಲವೂ ನಾವು ಡಿಸೈಡ್ ಮಾಡ್ಕೊಬೇಕು, ರೈಟ್. ಸೊ ಹಾಗಾದ್ರೆ ಇವಾಗ ಲೆವೆಲ್ಸ್ ಅಲ್ಲಿ ಹೋಗ್ತೀನಿ ನಾನು. ಲೆವೆಲ್ಸ್ ಅಲ್ಲಿ ಹೋಗಿ ಸೊ ಇಲ್ಲಿ ಪ್ಲಸ್ ಐಕನ್ ಏನಿದೆಯಲ್ಲ, ಸೊ ಆ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಹೊಸ ಲೆವೆಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಬೌಂಡಿಂಗ್ ಬಾಕ್ಸ್ ಅಂತ ಹೇಳಿ ಟೈಪ್ ಮಾಡ್ತಾ ಇದ್ದೀನಿ. ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡು ನಾವು ಟಾಪ್ ಫೇಸ್ ಅಲ್ಲಿ ಮಷೀನಿಂಗ್ ಮಾಡೋದು, ಬಾಟಮ್ ಫೇಸ್ ಅಲ್ಲಿ ಮಷೀನಿಂಗ್ ಮಾಡೋದು, ಪ್ರತಿಯೊಂದು ನಾವು ಇಲ್ಲಿ ಡಿಸೈಡ್ ಮಾಡೋಮಂತೆ, ರೈಟ್. ಸೊ ನಾವು ಇವಾಗ ಏನೇ ಡ್ರಾ ಮಾಡಿದ್ರು ಲೆವೆಲ್ 2 ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗೆ ನಾವು ವೈರ್ ಫ್ರೇಮ್ ಅಲ್ಲಿ ಬೌಂಡಿಂಗ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ನಾನು ಇವಾಗ. ಸೊ ಬೌಂಡಿಂಗ್ ಬಾಕ್ಸ್ ಅಲ್ಲಿ ನಾವು ನಮ್ಗೆ ಶಾಪ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಲ್ಲ, ಸೊ ಅಡಿಷನಲ್ ಮೆಟಲ್ ಕೂಡ ಪ್ರತಿಯೊಂದು ವ್ಯಾಲ್ಯೂಸ್ ಇಲ್ಲೇ ಕೊಡಬೇಕಾಗುತ್ತೆ ನಾವು. ಓಕೆ, ಸೊ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್. ಸೊ ಇದು ಬಂದು ಫಿನಿಶಿಂಗ್ ಸೈಜ್, ಬಟ್ ನಾವು ಮಾಡೆಲ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಬರುವಂತಹ ಡೈಮೆನ್ಷನ್ಸ್ ಬೇರೆ ಇರುತ್ತಲ್ಲ, ಸೊ ಅದಕ್ಕೆ ನಾನು ಎಕ್ಸ್ ಗೆ +10 ಆಡ್ ಮಾಡ್ಕೊಂತೀನಿ. ಸೊ ನೀವು ಶಾಪ್ ಇಂದ 106 ಮೆಟಲ್ ಪರ್ಚೇಸ್ ಮಾಡ್ಕೊಂಡ್ ಬರಬೇಕು. ಅಂಡ್ ವೈ ಅಲ್ಲಿ ಬಂದು ನಾನು ಅಗೇನ್ ಪ್ಲಸ್ ಆಡ್ ಮಾಡ್ತೀನಿ. ಸೊ 50 ಐಟಮ್ ಪರ್ಚೇಸ್ ಮಾಡ್ಕೊಂಡ್ ಬನ್ನಿ. ಸೊ ಜೆಡ್ ಹ್ಯಾಸ್ ಇಟ್ ಈಸ್ ಅಷ್ಟೇ ಇಲ್ಲಿ, ಜೆಡ್ ನಾನು ಏನು ಚೇಂಜಸ್ ಮಾಡಂಗಿಲ್ಲ. ಓಕೆ, ದೆನ್ ಸೇವ್. ಓಕೆ, ಸೊ ಇವಾಗ ನೋಡಿ ನಮಗೆ ಜಸ್ಟ್ ಅ ಮಿನಿಟ್ ವ್ಯೂ ಅಲ್ಲಿ ಶೋ ಆಕ್ಸಿಸ್ ಆಫ್ ಮಾಡ್ತೀನಿ, ಲೈನ್ಸ್ ಎಲ್ಲ ಕನ್ಫ್ಯೂಷನ್ ಆಗುತ್ತಿಲ್ಲ ಅಂದ್ರೆ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಲೈನ್ ಅಲ್ಲಿ ಹೋಗಿ ಸೊ ಈ ಲೈನ್ ಎಂಡ್ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ರೆಫರೆನ್ಸ್ ನನಗೆ ಇವಾಗ ಟಾಪ್ ಫೇಸ್ ಅನ್ನು ನಾನು ರೆಫರೆನ್ಸ್ ಆಗಿ ತಗೊಂತೀನಿ. ಟೂಲ್ ರೆಫರೆನ್ಸ್, ಟೂಲ್ ಆಫ್ಸೆಟ್ ತಗೊಂತೀವಲ್ಲ, ಸೊ ಅದು ಬಂದು ಟಾಪ್ ಫೇಸ್ ಅಲ್ಲಿ. ಸೊ ಅದಕ್ಕೆ ಈ ರೀತಿ ನಾನು ಒಂದು ಡೈಗ್ನಲ್ ಲೈನ್ ಅನ್ನ ಡ್ರಾ ಮಾಡೀನಿ. ಸೊ ಇವಾಗ ಅಗೇನ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಮೂವ್ ಟು ಒರಿಜಿನ್ ಅಂತ ಹೇಳೋ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಒಂದು ಸೆಂಟರ್ ಪಾಯಿಂಟ್ ಕಾಣುತ್ತೆ ಆಲ್ರೆಡಿ ಲೈನ್ ಇದೆ. ಸೊ ಆ ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನೋಡಿ ಶೋ ಆಕ್ಸಿಸ್ ಇಲ್ಲಿ ಏನಿದೆಲ್ಲ, ಸೊ ಆ ಒಂದು ಪಾಯಿಂಟ್ ನಮ್ಮ ಆಕ್ಸಿಸ್ ನ ಸೆಂಟರ್ ಪಾಯಿಂಟ್ ಗೆ ಮೂವ್ ಆಗುತ್ತೆ. ಓಕೆ, ಸೊ ಇವಾಗ ನಮಗೆ ರೆಫರೆನ್ಸ್ ಎಕ್ಸ್ ಸೆಂಟರ್, ವೈ ಸೆಂಟರ್, ಜೆಡ್ ಬಂದು ಟಾಪ್ ಅಲ್ಲಿ ಆಗಿದೆ. ಸೊ ಫ್ರಂಟ್ ವ್ಯೂ ನೋಡಿ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಕಾಣುತ್ತೆ, ರೈಟ್. ಸೊ ಈ ರೀತಿ ನೀವು ಫಸ್ಟ್ ಗೆ ಎಕ್ಸ್ ರೆಫರೆನ್ಸ್ ಯಾವುದು, ವೈ ಯಾವುದು, ಜೆಡ್ ಯಾವುದು, ಸೊ ಈ ರೀತಿ ಫಸ್ಟ್ ಗೆ ನೀವು ಫಿಕ್ಸ್ ಮಾಡ್ಕೊಬೇಕು. ಸೊ ಇದೇ ನಮಗೆ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಜಾಮೆಟ್ರಿ ಸೆಲೆಕ್ಷನ್ ಇಂಪಾರ್ಟೆಂಟ್ ಇರುತ್ತೆ. ಟೂಲ್ ಪಾತ್ ವೀಸ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಡೈರೆಕ್ಟ್ ಮಷೀನ್ ಅಲ್ಲಿ ಹೋಗ್ತೀನಿ, ಮಿಲ್. ಸೊ ಮಿಲ್ ಅಲ್ಲಿ ಡಿಫಾಲ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಟೂಲ್ ಪಾತ್ ಅಲ್ಲಿ ಮಷೀನ್ ಗ್ರೂಪ್ 1 ಅಂತೇಳಿ ಕ್ರಿಯೇಟ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಈ ರೀತಿ ಮಷೀನ್ ಗ್ರೂಪ್ 1 ಅಂತೇಳಿ. ಸೊ ಇದರಲ್ಲಿ ಪ್ರಾಪರ್ಟೀಸ್ ಅಂಡ್ ಟೂಲ್ ಪಾತ್ ಗ್ರೂಪ್ ಅಂತೇಳಿ 2 ಆಪ್ಷನ್ಸ್ ಇರುತ್ತೆ. ನಾವು ಪ್ರಾಪರ್ಟೀಸ್ ನ ಪ್ಲಸ್ ಐಕನ್ ಇದೆಯಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡಿ. ಇದರಲ್ಲಿ ಅಗೇನ್ ಮಷೀನ್ ಮಾಸ್ಟರ್ ಮಾಡೆಲ್ 2026 ರೀತಿ ಡಿಫ್ರೆಂಟ್ ಆಗಿ ಬಂದಿದೆ. ಸೊ ನೀವು ಜಸ್ಟ್ ಸ್ಟಾಕ್ ಸೆಟಪ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ನೀವು ಸ್ಟಾಕ್ ಸೆಟಪ್ ಏನಂದ್ರೆ ನಾವು ಶಾಪ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಬಂದಿರುವಂತಹ ರೋ ಮಟೀರಿಯಲ್ ಸೈಜ್ ಅನ್ನ ನಾವು ಇಲ್ಲಿ ಕೊಡಬೇಕು, ರೈಟ್. ಸೊ ನಾನು ಇಲ್ಲಿ ಯಾಕೆ 10 ತಗೋದಿರ ಅಂದ್ರೆ ನಮಗೆ ಎಕ್ಸ್ ಮತ್ತೆ ವೈ ಎಂಡ್ ಅಲ್ಲಿ ಪ್ರತಿಯೊಂದು ಮೆಟಲ್ ರಿಮೂವ್ ಆಗೋದು ಕಾಣುತ್ತೆ ನಮಗೆ, ರೈಟ್. ಸೊ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಸೊ ನನಗೆ ಇವಾಗ ಶೋ ಆಕ್ಸಿಸ್ ಎಲ್ಲ ಆಫ್ ಮಾಡ್ಕೋತೀನಿ, ಅದರ ಅವಶ್ಯಕತೆ ಏನಿಲ್ಲ. ಸೊ ನೀವು ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ. ಸೊ ನಾನು ಇವಾಗ ನನಗೆ ಆಲ್ರೆಡಿ ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡಿರಲ್ಲ, ಸೊ ಅದಕ್ಕಂತೇಳಿ 2 ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದು ಟಾಪ್ ಕಾರ್ನರ್, ರೈಟ್.
ಸೆಕೆಂಡ್ ಪಾಯಿಂಟ್ ಬಂದು ಡೈಗ್ನಲ್ ಅಪೋಸಿಟ್ ಅಲ್ಲಿ ಬಾಟಮ್ ಕಾರ್ನರ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇನ್ ಬಿಟ್ವೀನ್ ಏರಿಯಾ ಏನಿದೆಯಲ್ಲ ಸೊ ಅದೆಲ್ಲ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ದೆನ್ ಸೇ ಓಕೆ, ರೈಟ್. ಸೊ ಇಲ್ಲಿ ತನಕ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇದಿಷ್ಟು ನಮಗೆ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಟೂಲ್ ಪಾತ್ ಇರುತ್ತೆ. ಟೂಲ್ ಪಾತ್ ಸಿಂಪಲ್ ನಾವು ರೈಟ್ ರಫಿಂಗ್ ಟೂಲ್ ಪಾತ್ ಎಲ್ಲ ನಾವು ಪ್ರತಿಯೊಂದು ಟೂಲ್ ಪಾತ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ಟೂಲ್ ಪಾತ್ ಸೆಲೆಕ್ಟ್ ಮಾಡ್ಕೊಂಡು ರಿಕ್ವೈರ್ಡ್ ಟೂಲ್ಸ್ ಎಲ್ಲ ಕೊಟ್ಟರೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ ಸಿಗೋಣ. ಥ್ಯಾಂಕ್ ಯು.